ಆತ್ಮೀಯ ಎಲ್ಲ ಚುನಾವಣೆ ಕರ್ತವ್ಯಕ್ಕೆ ನಿಯೋಜನೆಗೊಂಡಂಥ ಪಿ ಆರ್ ಒಗಳಿಗೆ ಒಂದು ಸರಳ ಹಾಗೂ ಸಂಕ್ಷಿಪ್ತವಾಗಿ ನಾವು ಮತಯಂತ್ರದ ಜೊತೆಗೆ ನೀಡಬೇಕಾದಂಥ ದಾಖಲೆಗಳು ಯಾವ್ಯಾವು ಅನ್ನೋದನ್ನು ಮತ್ತು ಮುಚ್ಚಿದ ಲಕೋಟೆ ಅಂದರೆ ಕ್ಲೋಸ್ಡ್ ಯಾವ ಕೊಡಬೇಕು, ಓಪನ್ ಯಾವ ಕೊಡಬೇಕು, ಇದು ಭಾಳ ಸರಳವಾಗಿ ನಾನು ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಒದಗಿಸ್ತೀನಿ. ಈ ಪ್ರಕಾರದಲ್ಲಿ ತಾವುಗಳು ಇದನ್ನು ವಿಡಿಯೋಗಳನ್ನು ನೋಡಿ ಅದನ್ನು ಸಪ್ರೇಟಾಗಿ ನೀವುಗಳು ಬರೆದಿಟ್ಕೊಳ್ಬೋದು ಅಥವಾ ಇದನ್ನೇ ಮಾಹಿತಿಯನ್ನು ತಾವುಗಳು ನೋಡಿ ಗಮನಿಸ್ತಾ ಹೋಗ್ಬೋದು. ಈಗ ಮೊದಲನೇದಾಗಿ ಮತಯಂತ್ರವನ್ನು ನಾವು ನಿಗದಿತ ಕೊಠಡಿಗೆ ಚುನಾವಣೆ ಕಾರ್ಯ ಅನ್ನುವಂಥದ್ದು ಯಶಸ್ವಿಯಾಗಿ ಮುಗಿದ ನಂತರ ನಾವು ಎಲ್ಲಿ ಅವುಗಳನ್ನು ಕಲೆಕ್ಟ್ ಮಾಡ್ಕೊಂಡಿರ್ತೀವಿ ಅಲ್ಲೇ ಆಗ್ಬೋದು, ಅಥವಾ ಈಗ ಮತ್ತೆ ಹೊಸದಾಗಿ ಅದನ್ನು ಯಾವ ಕೊಠಡಿಯಲ್ಲಿ ನಮಗೆ ಹಂಚಿಕೆಯಾದಂಥ ಮತಗಟ್ಟೆ ಕ್ಷೇತ್ರದ ಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ಇಂತಿಂಥ ಕೌಂಟರ್ನಲ್ಲಿ ಕೊಡಿ, ಇಂಥ ರೂಮ್ನಲ್ಲಿ ಅಂತ ಹೇಳಿರ್ತಾರೆ. ಆ ಪ್ರಕಾರದಲ್ಲಿ ಆದರೂ ಕೂಡ ನಾವು ಕೊಡಬಹುದು. ಈಗ ಫಸ್ಟ್ ನಾವು ಮತಯಂತ್ರಗಳು ಅಂದರೆ ಸಿ ಯು, ಬಿ ಯು ಮತ್ತು ವಿ ವಿ ಪ್ಯಾಟ್ ಇವು ಅಂತೂ ತಮಗೆಲ್ಲ ಗೊತ್ತೇ ಇದೆ. ಇನ್ನು ಯಾವ ರೀತಿ ನಾವು, ಯಾಕಂದರೆ ಮತದಾನ ಮುಗಿದ ನಂತರದಲ್ಲಿ ನಾವುಗಳು ಎಲ್ಲ ಕವರ್ಗಳನ್ನು ಸೀಲ್ಡ್ ಮಾಡ್ತೀವಿ. ಅವುಗಳ ಕವರ್ ಒಳಗಡೆ ಹಾಕಿ ಶಾಸನಬದ್ಧ ಮತ್ತು ಶಾಸನಬದ್ಧವಲ್ಲಗಳನ್ನು ಅವುಗಳು ಯಾವ್ಯಾವ ಕ್ಲೋಸ್ ಇರಬೇಕು, ಯಾವ್ಯಾವ ಓಪನ್ ಇರಬೇಕು ಅವುಗಳನ್ನು ನಾನು ನಿಮಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. ಅದೇ ಪ್ರಕಾರದಲ್ಲಿ ತಾವುಗಳು ಮಾಡಿಟ್ಕೊಂಡ್ರೆ ಇಲ್ಲಿ ನೋಡಿದಂತೆ ಓಪನ್ ಯಾವು, ಕ್ಲೋಸ್ ಯಾವು, ಶಾಸನಬದ್ಧ ಲಕೋಟೆಗಳು, ಸ್ಟಟರರಿ ಕವರ್ ಅವುಗಳನ್ನೇ ಸೀಲ್ ಮಾಡಬೇಕು. ಎರಡನ್ನೂ ಕೂಡ ಸ್ಟಟರರಿ ಆ್ಯಂಡ್ ನಾನ್ ಸ್ಟಟರರಿ. ಈ ರೀತಿ ನೀವು 3 ರಬ್ಬರ್ ಹಾಕಿ 3 ಬಂಡಲನ್ನಾಗಿ ಮಾಡಿಟ್ಕೊಂಡ್ರೆ ಕೊನೆಯದಾಗಿ ಆ 3ನೇ ಕೊನೆಯ ಪಾಕೀಟು ಉಳಿದಂಥ ಎಲ್ಲವುಗಳನ್ನು ಕೂಡ ಒಂದು ಬ್ಯಾಗ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಇಟ್ಟು ನಾವು ವಾಪಸ್ ಕೊಡ್ಬೋದು, ಅಥವಾ ಅವುಗಳನ್ನು ಕೂಡ ಒಂದು ಕವರ್ನಲ್ಲಿ ಹಾಕಿ ಇಡ್ಬೋದು. ಇಷ್ಟು ಮಾಡ್ಕೊಂಬಿಟ್ರೆ ನಿಮಗೆ ಕನ್ಫ್ಯೂಸ್ ಆಗದೆ ಅಲ್ಲಿ ಕೊಡುವಾಗ ಅವುಗಳಿಗೆ ರಬ್ಬರ್ ಹಾಕಿ ಇಟ್ಕೊಂಡ್ಬಿಟ್ಟೆ ಅಂತೇಳಿದರೆ ವಾಪಸ್ ಒಪ್ಪಿಸುವಾಗ ನಿಮಗೆ ಭಾಳ ಈಸಿ ಆಗ್ತದೆ. ಈ ರೀತಿ ನೀವು ಸ್ಟೆಪ್ಪನ್ನು ಮಾಡ್ಕೊಳ್ತಾ ಹೋಗಿ. ಇನ್ನು ನಿಮಗೆ ಮುಚ್ಚಿದ ಲಕೋಟೆ ಕ್ಲೋಸ್ಡ್ ಯಾವ್ಯಾವ ಮಾಡಬೇಕು, ಸೀಲ್ ಮಾಡಬೇಕಾದಂತಹ ಲಕೋಟೆಗಳು: ಮತದಾನದ ಅಂಕಿಅಂಶ 17C, ಪಿ ಆರ್ ಒ ಡೈರಿ, ಪಿ ಆರ್ ಒ ಘೋಷಣೆ. ಇದು ಘೋಷಣೆ ಮತದಾನ ಪ್ರಾರಂಭ ಮತ್ತು ಮತದಾನದ ಅಂತಿಮವಾಗಿರ್ತಕ್ಕಂಥದ್ದು ಎರಡು ರೀತಿಯಾದಂತಹ ಘೋಷಣೆಗಳು. ಮತ್ತು ಮಾಕ್ಪಲ್ ಸರ್ಟಿಫಿಕೇಟ್ ಕೂಡ ನೀವು ಇಟ್ಕೊಂಡಿರ್ತೀರಲ್ಲ ಅದೇ ಪ್ರಕಾರದಲ್ಲಿ ಇವುಗಳನ್ನು ನಾವು ಕಾದಿಟ್ಕೊಳ್ಬೇಕು. ಮತದಾನದ ಅಂಕಿಅಂಶ, ಪಿ ಆರ್ ಒ ಡೈರಿ, ಪಿ ಆರ್ ಒ ಘೋಷಣೆ, ಮತಪತ್ರಗಳ ಲೆಕ್ಕ 17C, ಅಡಿಷ್ನಲ್ ರಿಪೋರ್ಟು ಮತ್ತು 16 ಅಂಶಗಳ ಮಾಹಿತಿ. ಇದೆಲ್ಲ ಕೂಡ ಮಾಹಿತಿಯಲ್ಲಿ ನಿಮಗೆ ಲಭ್ಯತೆ ಇರ್ತದೆ. ಅವುಗಳನ್ನು ನಾವು ಆಯಾ ಅದ್ರ ಮೇಲೆ ಬರೆದಿರ್ತದೆ, ಆಯಾ ಒಂದು ಎನ್ವಲಪ್ ಕವರ್ನಲ್ಲಿ ಹಾಕಿ ಅವುಗಳನ್ನು ಗಮ್ ಹಚ್ಚಿ ಅದಕ್ಕೆ ನಾವು ಅರುಗನ್ನು ಸುಟ್ಟು ಹಚ್ಚಿ ಸೀಲ್ಡ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಕ್ಲೋಸ್ಡ್ ಎನ್ವಲಪ್ಸ್. ನಂತರದಲ್ಲಿ ತೆರೆದ ಲಕೋಟೆ ಓಪನ್, ಮತದಾನದ ಅಂಕಿಅಂಶ, ಪಿ ಆರ್ ಒ ಡೈರಿ, ಪಿ ಆರ್ ಒ ಘೋಷಣೆ, ಮತಪತ್ರಗಳ ಲೆಕ್ಕ 17C, ವಿಸಿಟರ್ ಸೀಟು, ಅಡಿಷ್ನಲ್ ರಿಪೋರ್ಟು, ಸಿಬ್ಬಂದಿಗೆ ಹಣ ನೀಡಿದ ಓಚಸ ಅಕ್ವಿಡೆನ್ಸಿ, 24 ಅಂಶಗಳ ನಮೂನೆ, 41 ಅಂಶಗಳ ನಮೂನೆ. ಇದೆಲ್ಲದೂ ಕೂಡ ಅದರಲ್ಲಿರುತ್ತೆ. ಇವುಗಳನ್ನು ಶೀಲ್ಡ್ ಮಾಡಬಾರ್ದು, ಕವರ್ನಲ್ಲಿ ಹಾಕಿ ಓಪನ್ ಇಟ್ಕೊಂಡಿರ್ಬೇಕು. ಯಾಕಂದರೆ ಅಲ್ಲಿ ಒಳಗಡೆ ಹೋಗುವಾಗ ಕೌಂಟರ್ನಲ್ಲಿ ಕೆಲವೊಂದನ್ನು ಕೇಳಿದಾಗ ನೀವು ಈಸಿಯಾಗಿ ಓಪನ್ ಕ್ಲೋಸನ್ನು ಕೊಟ್ಟು ಒಳಗಡೆ ಸೀದಾ ಆ ರೂಮ್ಗೆ ಹೋಗಿ ನಾವು ಮಷಿನ್ಗಳನ್ನು ಒಪ್ಪಿಸ್ಬೋದು. ಅಲ್ಲಿ ಮಷಿನ್ ಕೊಡುವಾಗ ಸ್ಟಟರಿ ನಾನ್ ಸ್ಟಟರಿನ ಒಪ್ಪಿಸ್ಲಿಕ್ಕೆ ಈಸಿ ಆಗುತ್ತೆ. ಇನ್ನು ಶಾಸನಬದ್ಧ ಲಕೋಟೆಗಳು, ಸ್ಟಟರಿ ಕವರ್ಸ್, ಇವುಗಳನ್ನು ಕಡ್ಡಾಯವಾಗಿ ಸೀಲ್ ಮಾಡಲೇಬೇಕು. ಒಮ್ಮೊಮ್ಮೆ ಕನ್ಫ್ಯೂಸ್ ಆಗಿ ಏನಾಗುತ್ತೆ, ಕೆಲವೊಂದನ್ನು ನೀವು ಬಿಟ್ಕೊಂಡ್ಬಿಟ್ಟು ಬಂದಿರ್ತೀರಿ, ಅಲ್ಲಿ ರೂಮಿನ ಹತ್ರ ಮಷಿನ್ ಕೊಟ್ಟಿರ್ತೀರಿ, ಇವ್ನು ಸೀಲ್ ಮಾಡಿಕೊಡು ಅಂದಾಗ ಅಲ್ಲಿ ನಾವು ಮೊಂಬತ್ತಿ ಬೆಂಕಿ ಪಟ್ಟಣವನ್ನು ಹುಡುಕಬಾರ್ದು. ಇಲ್ಲೇನು ಹೇಳಿದೆ ಈ ಪ್ರಕಾರವಾಗಿ ತಾವುಗಳು ಸೀಲ್ಡ್ ಮಾಡಿ ರೆಡಿ ಮಾಡಿಟ್ಕೊಂಡ್ರೆ ಅಲ್ಲಿ ನೀವು ಸರಳವಾಗಿ ಆಯಾ ಒಂದು ಕಟ್ಟನ್ನು ರಬ್ಬರ್ ಹಾಕಿಟ್ಕೊಂಡಿರ್ತೀರ, ಆಯಾ ಒಂದು ಸ್ಟಟರಿ ನಾನ್ ಸ್ಟಟರಿ ಡಿವೈಡ್ ಮಾಡಿಕೊಂಡು ಈ ಮೇಲಿಂದು ಓಪನ್ನು ಮತ್ತು ಕ್ಲೋಸ್ ಇವುಗಳನ್ನ ಮೇಲೆ ಬರ್ಕೊಂಬಿಡಿ. ಆ ಪ್ರಕಾರದಲ್ಲಿ ನಾವು ರಬ್ಬರ್ ಹಾಕಿ ಇಟ್ಕೊಳ್ಬೇಕು. ಅದ್ರ ಮೇಲೆ ಒಂದು ವೈಟ್ ಪೇಪರ್ ಮೇಲೆ ಮುಚ್ಚಿದ ಲಕೋಟೆಗಳು ಕ್ಲೋಸ್ಡ್ ಅಂತ ಅದ್ರ ಮೇಲೆ ಒಂದು ಪೇಪರ್ ಹಚ್ಚಿಟ್ಕೊಂಡ್ಬಿಡ್ಬೇಕು ರಬ್ಬರಿಗೆ ಹಾಕಿ. ಇನ್ನು ತೆರೆದ ಲಕೋಟೆಗಳು ಓಪನ್ಡ್ ಅಂತೇಳಿ ಅಲ್ಲಿ ಆ ರಬ್ಬರಿನ ಮೊದಲನೇ ಮೇಲ್ಭಾಗಕ್ಕೆ ಇಟ್ಕೊಂಡ್ಬಿಡಬೇಕು. ಇನ್ನು ಶಾಸನಬದ್ಧ ಲಕೋಟೆಗಳಲ್ಲಿ ಸ್ಟಟರಿ ಕವರ್ಸ್ಗಳಲ್ಲಿ ಸೀಲ್ಡ್, ಅದರಲ್ಲಿ ಒಂದನೇ ಕಟ್ಟಿನಲ್ಲಿ ಏನೇನು ಬರ್ತದೆ, ಗುರುತು ಮಾಡಿದ ಮತದಾರರ ಪಟ್ಟಿ ಅದು ಇರ್ತದೆ. ಮತದಾರರ ರಿಜಿಸ್ಟರ್ 17A ಬುಕ್ಕ ಅದು ಕೂಡ ಒಂದು ಕವರ್ ಇರ್ತದೆ, ಅದರೆಲ್ಲ ಎನ್ವಲಪ್ನಲ್ಲಿ ಹಾಕಿ. ಮತ್ತು ಎರಡನೇದು ಉಪಯೋಗಿಸಿದ ಟೆಂಡರ್ ಮತಪತ್ರಗಳು ಮತ್ತು ನಮೂನೆ. ನಮಗೇನು ಟೆಂಡರ್ ಮತಪತ್ರಗಳು ಪ್ರಿಂಟೆಡ್ ಕೊಟ್ಟಿರ್ತಾರೆ ಅವುಗಳನ್ನು ಉಪಯೋಗಿಸಿದ್ರೆ ಹಾಕಬೇಕು. ಉಪಯೋಗಿಸದ ಟೆಂಡರ್ ಮತಪತ್ರಗಳು ಅವುಗಳನ್ನು ಕೂಡ ಸಪ್ರೇಟಾಗಿ ಎಷ್ಟು ಬಳಸಿದ್ವಿ ಎಷ್ಟು ಬಳಸಿಲ್ಲ ಅದರ ಮಾಹಿತಿ ಕೂಡ ಸಪ್ರೇಟ್ ಕೊಡಬೇಕಾಗ್ತದೆ. ಬಳಸೇ ಇಲ್ಲ ಅಂತೇಳಿದ್ರೆ ಅದರಲ್ಲಿ ಹಾಕಿ ಅದರಲ್ಲಿ ನಿಲ್ ಅಂತ ಬರೆದು ಒಂದು ಪೇಪರ್ ಇಟ್ಟು ಸೀಲ್ ಮಾಡಬೇಕು. ಇನ್ನು ಉಪಯೋಗಿಸಿದ ಮತದಾರರ ಚೀಟಿಗಳು, ನಮಗಲ್ಲಿ ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟಿರ್ತಾರೆ, ಎಷ್ಟು ನೀವು ಬಳಸಿರ್ತೀರಿ ಎಷ್ಟು ಉಳಿದಿರ್ತಾವೆ, ಅವುಗಳು ಬಳಸಿದ್ದನ್ನು ಅದರದ್ದು
ಕಡೆಗೆ ಹಾಕಿರ್ತೀವಿ. ಇನ್ನು ಬಳಸದೇ ಇರತಕ್ಕಂಥದ್ದನ್ನು ಕೂಡ ಸಪ್ರೇಟಾಗಿ ನಾವು ಅವುಗಳನ್ನು ಹಾಕಿ ಕೊಡ್ತೀವಿ. ಇವುಗಳನ್ನೆಲ್ಲವನ್ನು ಕೂಡ ಕಡ್ಡಾಯವಾಗಿ ಸೀಲ್ಡ್ ಮಾಡಬೇಕು. ಅದ್ರ ಮೇಲೆ ಇರುತ್ತೆ, ಅದನ್ನು ನಾವು ಇರಬೇಕು. ಇಲ್ಲ ಅಂದರೆ ನಾವೇನೇ ಅದರಲ್ಲಿ ಇದ್ದಿಲ್ಲ ಅಂದರೆ ಒಂದು ವೈಟ್ ಪೇಪರ್ ತೊಗೊಂಡು ನಿಲ್ ಅಂತ ಬರೆದು ನಿಲ್ ರಿಪೋರ್ಟ್ ಅದರೊಳಗಡೆ ಇಟ್ಟು ಸೀಲ್ಡ್ ಮಾಡಬೇಕಾಗ್ತದೆ. ಇನ್ನು ಶಾಸನಬದ್ಧವಲ್ಲದೆಲ್ಲ ಕೊಟ್ಟೆಗಳಲ್ಲಿ ನಾನ್ ಸ್ಟ್ಯಾಟ್ಯುಟರಿ ಕವರ್ಸ್ ಸೀಲ್ಡ್ ಮಾಡಿರ್ತಕ್ಕಂಥವು. ಅದರಲ್ಲಿ ಒಂದನೇದು ಇತರೆ ಮತದಾರರ ಪಟ್ಟಿಗಳು, ಎರಡನೇದು ವಯಸ್ಸಿನ ದೃಢೀಕರಣ, 3 ಪೋಲಿಂಗ್ ಏಜೆಂಟರ ನೇಮಕಾತಿ ಪ್ರಪತ್ರಗಳು, 10 ಆಕ್ಷೇಪಿತ ಮತಗಳು ಚಾಲೆಂಜಿಂಗ್ ಅದು ಹಣದ ರಸೀದಿ, ಚಾಲೆಂಜಿಂಗ್ ವೋಟಿಂಗ್ ಹಣದ ರಸೀದಿ. ಇನ್ನು EDC ನಮೂನೆ, ಯಾರ್ಯಾರು ಆ ಒಂದು ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟನ್ನು ಹೊಂದಿ ಅದೇ ಒಂದು ಮತದಾನದ ಕೇಂದ್ರದ ಒಂದು ಮತ ಚಲಾಯಿಸಿರ್ತೀರಿ, ಅಷ್ಟು ಜನರದ್ದು ಕೂಡ EDCಯನ್ನು ಸಪ್ರೇಟಾಗಿ ನಾವು ಅವರಿಗೆ ಕೊಡಬೇಕಾಗ್ತದೆ. EDC ಮಾಹಿತಿಯನ್ನು. ಬಳಸದ ಮತ್ತು ಆಳದ ಪೇಪರ್ ಸೀಲ್ಗಳು, ನಿಮಗೆ 2 ಪೇಪರ್ ಸೀಲ್ ಕೊಟ್ಟಿರ್ತಾರೆ. ಅವುಗಳನ್ನು ಯಾವ್ಯಾವ ಬಳಸಿದ್ರಿ, ಯಾವ ಬಳಸಿಲ್ಲ ಅಂತಕ್ಕಂಥದ್ದನ್ನು ಕೂಡ ಮಾಹಿತಿಯನ್ನು ಕೊಡಬೇಕು. ಆಕ್ಷೇಪಿತ ಮತಪತ್ರಗಳ ಪಟ್ಟಿ, ಇನ್ನು ಬಳಸದ ಮತದಾರರ ಚೀಟಿಗಳು, ಅಂಧ ಮತ್ತು ದುರ್ಬಲ ಮತದಾರರ ಪಟ್ಟಿ, ಬಳಸದ ಮತ್ತು ಹಾನಿಯಾದ ವಿಶೇಷ ಟ್ಯಾಗ್, ಸ್ಪೆಷಲ್ ಟ್ಯಾಗ್ ಮತ್ತು ಸ್ಟ್ರಿಪ್ ಸೀಲ್ಗಳು, ಅವುಗಳನ್ನು ಕೂಡ ಅದರೊಳಗಡೆ ಕವರ್ನಾಗಿಟ್ಟು ಇವೆಲ್ಲವೂ ನಾನ್ ಸ್ಟ್ಯಾಟ್ಯುಟರಿ, ಇವುಗಳನ್ನು ಕೂಡ ಸೀಲ್ ಮಾಡಿರಬೇಕು. ಇನ್ನು ಇವುಗಳ ನಂತರದಲ್ಲಿ 3ನೇ ಪಾಕೆಟು. ಈ 3ನೇ ಪಾಕೆಟ್ನಲ್ಲಿ PRO ಅವರ ಕೈಪಿಡಿ, ನಮಗೇನು ತರಬೇತಿ ಹಂತದಲ್ಲಿ ಬುಕ್ ಕೊಟ್ಟಿರ್ತಾರೆ ಅದನ್ನು ಕೊಡಬೇಕು. PRO ಅವರ ಮೆಟಲ್ ಸೀಲು, ನಮ್ಮ ಮೆಟಲ್ ಸೀಲ್ ಇರುತ್ತೆ, ಯಾಕಂದರೆ ಇದನ್ನು ಮಾಡುವಾಗ ಸೀಲ್ಡ್ ಮಾಡುವಾಗ ಕೊಟ್ಟಿರ್ತಾರೆ ಒಂದು ಹಿತ್ತಾಳಿ ಕಲರ್ದು, ಆ ಮೆಟಲ್ ಸೀಲನ್ನು ಕೂಡ ಕೊಡಬೇಕು. EVM ಕೈಪಿಡಿ ಅದನ್ನು ಕೊಟ್ಟಿದ್ದರೆ, ಇನ್ನು ವಿವೇಕದ ಚಿಹ್ನೆ ಅಂದರೆ ಸ್ವಸ್ತಿಕ್ ಚಿಹ್ನೆ, ಅದು ನಮಗೆ ಟೆಂಡರು ಮತ್ತು ಕೆಲವೊಂದು ಚಾಲೆಂಜಿಂಗ್ ಓಟ ಅಂಥದ್ದಲ್ಲಿ ನಾವೇನಾದರೂ ಪ್ರಿಂಟೆಡ್ ಮತಪತ್ರಗಳನ್ನು ಕೊಟ್ಟರೆ ಅವ ಕೊಟ್ಟಿರ್ತಾರೆ ಸ್ವಸ್ತಿಕ್ ಚಿಹ್ನೆ ಇದ್ದಂಥದ್ದು. ಇನ್ನು ಹಿಂಕ್ ಪ್ಯಾಡ್ ಮತ್ತು ಕಪ್ ಮತ್ತು ಇತರೆ ಸಾಮಾನುಗಳು, ಅಳಿಸಲಾಗದ ಶಾಹಿ ಉಳಿದಿದ್ದರೆ. ಇನ್ನು ಈ ಥರ ಎಲ್ಲ ಸ್ಟೇಷ್ನರಿ ಇವುಗಳನ್ನು 3ನೇ ಪಾಕೆಟು. ಆಲ್ಮೋಸ್ಟ್ ಆಲ್ ಇವುಗಳನ್ನು ಪಾಕೆಟ್ ಹೆಂಗಂದರೆ ಒಂದು ಚೀಲ ಇರ್ತದೆ, ಸ್ಕೇಲು ಉಳಿದಂಥ ಎಲ್ಲ ಐಟಮ್ಸ್ಗಳನ್ನು ಆ ಚೀಲದಲ್ಲಿ ಹಾಕಿ ಕೊನೆಯದಾಗಿ ನಾವು ಲಾಸ್ಟಿಗೆ ಕೊಡಬೇಕಾಗ್ತದೆ. ಇದಿಷ್ಟು ಭಾಳ ಸರಳ ಸಂಕ್ಷಿಪ್ತವಾಗಿ ಸ್ಟೆಪ್ ಬೈ ಸ್ಟೆಪ್ ಇದೆ, ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ನಾನೇನು ಹೇಳ್ತೀನಿ ಅಂದರೆ 90% ಎಲ್ಲ PROಗಳು ರಾತ್ರಿಯೇ ಎಲ್ಲ ಕವರ್ಗಳಲ್ಲಿ ಇನ್ನೇನು ಸೀಲ್ ಮಾಡೋದನ್ನು ಬಾಕಿ ಬಿಟ್ಟು ಎಲ್ಲ ಕವರ್ಗಳಲ್ಲಿ ಆಯಾ ಪತ್ರಗಳನ್ನು ಹಾಕಿ ನೀವು ನಿಮ್ಮ ಸಹಿ ಮಾಡಿ, ಯಾವ ಸೀಲ್ಡು ಯಾವ ಓಪನ್ನು, ಸೀಲ್ಡ್ದಕ್ಕೆ ಗಮ್ ಹಚ್ಚಿ ಕೈ ಬಿಡಬೇಕು. ಲಾಸ್ಟಿಗೆ ಎಂಡ್ ಆಫ್ ದಿ ಪೋಲ್ ಆದಮೇಲೆ ಅರ್ಗನ್ನು ಹಾಕಬೇಕು. ಈಗ ಕೆಲವೊಂದು ಅವಘಡಗಳು ನಡೀತವೆ, ಅವುಗಳನ್ನು ನೀವು ಅಬ್ಸರ್ವ್ ಮಾಡಬೇಕು. ಅವುಗಳನ್ನು ಹಾಗೇ ಬಿಟ್ಟಿರಬೇಕು, ಅವುಗಳನ್ನು ಸೀಲ್ ಮಾಡಬಾರ್ದು. ಯಾಕಂದರೆ ಅದು ಸಂದರ್ಭ ಸನ್ನಿವೇಶ ಬಂದಾಗ ಅದು ಆ ಥರ ಆಯಿತು ಅಂದರೆ ಮತ್ತೆ ಅಲ್ಲಿ ತೊಂದರೆ ಆಗ್ತದೆ. ಹಾಗೇ ಇರಲಿ. ಇನ್ನು ಆಗಲ್ಲ ಅಂತಕ್ಕಂಥದ್ದು ಕೆಲವೊಂದು, ಇಲ್ಲಾಂದರೆ ಅಷ್ಟು ಕವರ್ನಾಗ ಕೈ ಬಿಡಿ, ಕೊನೆಗೆ ಎಂಡ್ ಆಫ್ ದಿ ಪೋಲಿಂಗ್ನಲ್ಲಿ ಗಮ್ ಹಚ್ಚಿ ಸೀಲ್ ಮಾಡಲಿಕ್ಕೆ ಟೈಮ್ ಏನು ಸ್ವಲ್ಪ ಬೇಕಾಗ್ತದೆ. ಅವಾಗ ನಿಮ್ಮ APRO ಮತ್ತು ಇತರ ಎಲ್ಲರ ಸಹಾಯ ತೆಗೆದುಕೊಂಡು PRO ಆದಂಥವರು ಒಬ್ಬೊಬ್ಬರಿಗೆ ಇವುಗಳನ್ನು ಸೀಲ್ ಮಾಡು, ನೀನು ಗಮ್ ಹಚ್ಚು ಅಂತ ಅವ್ರಿಗೆ ಒಂದು ಕಾರ್ಯ ಹಂಚಿಕೆ ಮಾಡಿದರೆ, ತಾವೆಲ್ಲರೂ ಕೂಡ ಸೇರಿ ಎಂಡ್ ಆಫ್ ದಿ ಪೋಲ್ ಒಂದು ಮತದಾನದ ಮುಕ್ತಾಯದ ಹಂತದಲ್ಲಿ ಈ ರೀತಿ ಸೇರಿ ಸೀಲ್ಡ್ ಮಾಡಿದರೆ ನೀವು ಬೇಗನೆ ಈ ಒಂದು ಡಿಮಸ್ಟರಿಂಗ್ ಕೇಂದ್ರದ ಹತ್ತಿರ ಬರ್ಬೋದು. ಬೇಗನೆ ನೀವು ಕೊಟ್ಟು ಬೇಗನೆ ನಿಮ್ಮ ಊರನ್ನು ಸೇರ್ಬೋದು. ಮತ್ತು ನಾವು ಇಲ್ಲೇ ಲೇಟ್ ಮಾಡಿಕೊಂಡು ಮತ್ತು ಬಸ್ ರೂಟ್ ಮಾರ್ಗವಾಗಿ ಬಂದು ಅಲ್ಲಿ ಭಾಳ ವೇಟ್ ಮಾಡಿ ನಾವುಗಳು ನಿಧಾನ ಮಾಡಿದರೆ ನೋಡಿ, ಎಂಡ್ ಆಫ್ ದಿ ಪೋಲ್ ಆಗಷ್ಟೊತ್ತಿಗೆ PRO ಆದಂಥವರು 3-3:30 ಗಂಟೆ ಸಂಜೆ ಸಮಯ, ಯಾಕಂದರೆ ಬಿಸಿಲು ಸಮಯದಲ್ಲಿ ಮತದಾನ ನಿಧಾನಗತಿ ಆಗ್ಬೋದು. ಅಂಥ ಸಂದರ್ಭದಲ್ಲಿ ತಾವುಗಳು ತಮ್ಮ ಕೆಲಸವನ್ನು ಬೇಗ ಮಾಡಿಕೊಳ್ಳಿ. ಇನ್ನೇನು 3:30-4 ಗಂಟೆ ಎಂಡಿಂಗ್ನಲ್ಲಿ ತಾವುಗಳು ಇನ್ನೇನು ಎಲ್ಲಗಳನ್ನು ಬರೆದು ಆ ಕವರ್ನಲ್ಲಿ ಹಾಕಿಡಬೇಕು. ಸೀಲು ಮತ್ತು ಗಮ್ ಹಚ್ಚೋದು ಮಾತ್ರ ಉಳಿಸ್ಕೊಂಡು ರೆಡಿ ಮಾಡಿಟ್ಟು ರಬ್ಬರ್ ಹಾಕಿಟ್ಟಿರ್ಬೇಕು. ಅಲ್ಲಿ 2-3 ಮುಂಬತ್ತಿ ಇತ್ತು ಅಂತೇಳಿದ್ರೆ ಒಂದೊಂದು ಟೇಬಲಿಗೆ ಒಬ್ಬೊಬ್ಬರಿಗೆ ನೀವು ಇವುಗಳಿಗೆ ಗಮ್ ಹಚ್ಚಿ ಸೀಲ್ ಮಾಡಿ ಅಂತ ಅವರಿಗೆ ಕೆಲಸವನ್ನು ಹಂಚಿಕೆ ಮಾಡಿದರೆ, 3 ಟೇಬಲ್ಗಳಲ್ಲಿ ಈ ರೀತಿ ಪಾಕೆಟ್ ವೈಸ್ ಹಂಚಿಕೆ ನೀವು ರಬ್ಬರ್ ಹಾಕಿಟ್ಟಿರ್ಬೇಕು ಬಿಫೋರ್ ಆಗಿ ಎಂಡ್ ಆಫ್ ದಿ ಪೋಲ್ ಆಗೋ ಅಷ್ಟೊತ್ತಿಗೆ. ಇನ್ನೇನು 17C ಅಂತಿಮವಾಗಿ ನಾವು ಮತದಾನ ಮುಕ್ತಾಯ ಆದಮೇಲೆ ಅಲ್ಲಿ 17C ಏಜೆಂಟ್ರುಗಳ ಸಮ್ಮುಖದಲ್ಲಿ ಏನು ಬರೆದು ಕೊಡ್ತೀವಿ ಅದುಗಳನ್ನು ಒಂದು ಉಳಿಸಿ ಎಲ್ಲದನ್ನು ಕೂಡ ನಾವು ಮಾಡಿಕೊಂಡ್ರೆ ಈಸಿ ಆಗ್ತದೆ. ಇನ್ನೇನು ಕೊನೆಯ ಭಾಗಕ್ಕೆ ರಬ್ಬರ್ ಹಾಕ್ಕೊಂಡು ಅಷ್ಟೂ ಕೂಡ ಅವಸರ ಮಾಡಬಾರ್ದು. ಪ್ರತಿಯೊಂದನ್ನು ಕೂಡ ಈ ರೀತಿ ಹೊಂದಿಸ್ಕೊಂಡು ನಿಮಗೆ ಕೊಟ್ಟಂಥ ಬ್ಯಾಗ್ನಲ್ಲಿ ಇಟ್ಕೊಳ್ಳಿ. ಈ ಮಷಿನ್ಗಳನ್ನು APRO ಮತ್ತು ಇತರ ಎಲ್ಲ ಅಧಿಕಾರಿಗಳ ಕಡೆ ಕೊಡಿ. ಎಲ್ಲ ದಾಖಲಾತಿಗಳನ್ನು ಸೀಲ್ಡ್, ಓಪನ್ನು, ಸ್ಟ್ಯಾಟ್ಯುಟರಿ, ನಾನ್ ಸ್ಟ್ಯಾಟ್ಯುಟರಿ ಎಲ್ಲ ಕವರ್ಗಳು ಜವಾಬ್ದಾರಿಯುತವಾಗಿ ಡಿಮಸ್ಟರಿಂಗ್ ಕೇಂದ್ರದಲ್ಲಿ ಪ್ರತಿಯೊಂದನ್ನು ಕೂಡ ಒಪ್ಪಿಸುವವರೆಗೂ ಕೂಡ ಎಲ್ಲ ಜವಾಬ್ದಾರಿ PROದವ್ರದ್ದಾಗಿರ್ತದೆ.
ಆರ್ ಒರವರು ಒಂದು ಅಕ್ಯುಡೆನ್ಸಿ ಸೀಟನ್ನು ಮತ್ತು ನಿಮ್ಮ ಡೈರಿಯನ್ನು 17C ನಿಮ್ಮ ಬಳಿ ಇಟ್ಕೊಂಡಿರಬೇಕು. ಮುಂದೇನಾದರೂ ಕೂಡ ಸಮಸ್ಯೆಗಳು ಉದ್ಭವಿಸಿದಾಗ ಅವುಗಳು ನಮ್ಮ ಹತ್ರ ಇದ್ದರೆ ನಾವು ಮಾಡಿದಂಥ ಕೆಲಸಕ್ಕೆ ಅವು ಪ್ರೂಫ್ ಆಗಿರ್ತವೆ, ಅವುಗಳು ನಮಗೆ ಸೇಫ್ಟಿ ಆಗ್ತವೆ, ನಾಳೆ ಅವು ನಮಗೆ ಎವಿಡೆನ್ಸ್ ಆಗಿ ನಮ್ಮನ್ನು ಕಾಪಾಡ್ತವೆ. ಹಾಗಾಗಿ ಅವುಗಳನ್ನು ಏನೇನು ಒಂದು ಕಾಪಿ ಉಳಿತಿದೆ ಅದು ನಿಮ್ಮ ಬಳಿನೇ ಇಟ್ಕೊಳ್ಳಿ, ಅವು ಮುಂದೆ ಕೆಲಸಕ್ಕೆ ಬರ್ತವೆ. ಚುನಾವಣೆ ಮುಗೀತು ಅಂತ ಅಲ್ಲಿ ಇದು ಮಾಡೋಂಗಿಲ್ಲ, ಎಣಿಕೆ ಬಂದು ರಿಸಲ್ಟ್ ಬಂದು 1 ವರ್ಷದವರೆಗೆ ಕೂಡ ನಾವು ನಿಮ್ಮ ಬಳಿನೇ ಇರಬೇಕಾಗ್ತದೆ. ಇದುಗಳನ್ನು ಆರ್ ಅವರು ಗಮನಿಸ್ತಾ ನಿಮ್ಮ ಕೆಲಸ ಸುಗಮವಾಗಲಿ ಅಂತ ಶುಭ ಕೋರಿ ಈ ಒಂದು ಮಾಹಿತಿಯನ್ನು ಕೂಡ ತಮ್ಮ ಗಮನಕ್ಕೆ ತರಬಯಸ್ತೇವೆ. ತಾವುಗಳು ಇನ್ನೂ ಕೂಡ ಸರಳವಾಗಿ ಈ ರೀತಿಯಲ್ಲಿ ನೀವು ಬಿಫೋರಾಗಿ ಮಾಡಿಕೊಂಡ್ರೆ ಯಾವುದೇ ಟೆನ್ಷನ್ ಇಲ್ಲದೇ ಕೆಲಸವನ್ನು ಸರಳವಾಗಿ ಮಾಡಬಹುದು ಅಂತಕ್ಕಂಥದ್ದು ನನ್ನ ಅನಿಸಿಕೆ ಆಗಿದೆ. ಮಾಹಿತಿಗಾಗಿ ಮಲ್ಲಿಕಾರ್ಜುನ್ ಕೆ, ದೈಹಿಕ ಶಿಕ್ಷಣ ಶಿಕ್ಷಕರು, ಆದರ್ಶ ವಿದ್ಯಾಲಯ, ಅಗ್ರಿಬೊಮ್ಮನಹಳ್ಳಿ. ಧನ್ಯವಾದಗಳು.